ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಕೇಳಿ ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ನಂತರ ನಾವು ದುಃಖದಲ್ಲಿರಬೇಕಲ್ಲವೇ? ನಾಳೆ ಅಲ್ಲವೋ ಈಸ್ಟರ್ ಎಂದು ಹೇಳುವಿರೋ? ನಮ್ಮ ಯೇಸು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಒಂದೇ ರೀತಿಯಾಗಿದ್ದಾರೆ. ಬನ್ನಿ, ಈ ದಿನ ಏನು ನಡೆದಿತ್ತು ಆ ದಿನ ಯೆರೂಸಲೇಮಿನಲ್ಲಿ ಎಂಬುದಾಗಿ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕ್ರಿಸ್ತನು ನಮಗಾಗಿ ಮರಣ ಹೊಂದಿದನು ಎಂಬ ಮಾತು ಎಷ್ಟೋ ಅದ್ಭುತವಾದ ರೀತಿಯಲ್ಲಿ ನೆರವೇರಿತು ಎಂದು, ಆ ಮರಣದೊಳಗಿಂದ ನಮ್ಮನ್ನು ಯಾವ ರೀತಿ ಜೀವದೊಳಕ್ಕೆ ನಡೆಸಿತೆಂದು, ಜನರೆಲ್ಲರಿಗೋಸ್ಕರ ಒಬ್ಬಾತನು ಮರಣ ಹೊಂದಿ ಪ್ರಾಯಶ್ಚಿತ್ತವಾಗಿ ರಕ್ತವನ್ನು ಸುರಿಸಿ ವಿಮೋಚನೆಯ ಕಾರ್ಯ ಸಿದ್ಧಪಡಿಸುವುದು ಮೇಲು ಎಂಬ ಮಾತು ನೆರವೇರಿಸಿದ ಯೇಸುವೇ, ನಿಮಗೆ ವಂದನೆಗಳು. ಈ ದಿನ ನಮ್ಮ ಹೃದಯಗಳನ್ನು ಸಂತೈಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯೇಸುವಿನೊಂದಿಗಿರುವಾಗ ಯಾವುದೇ ಆಗಲಿ ನಮಗೆ ಒಳ್ಳೆ ದಿನವಾಗಿರುತ್ತೆ ಪ್ರಿಯರೇ. ಯೇಸು ನಮ್ಮೊಂದಿಗಿರುವಾಗ ಶಿಲುಬೆಯಾಗಲಿ, ಸಮಾಧಿಯಾಗಲಿ, ಸೆರೆಮನೆಯಾಗಲಿ, ಸಿಂಹಾಸನವಾಗಲಿ, ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರೇ ಆಗಿದ್ದೇವೆ. ಮತ್ತೆ ನಿನ್ನೆ ಗುಡ್ ಫ್ರೈಡೇ ಇತ್ತಲ್ಲವೇ? ನಿಮ್ಮ ಸಭೆಗೆ ಹೋಗಿದ್ದೀರಾ? ಶಿಲುಬೆಯ ಕುರಿತು ಧ್ಯಾನಿಸಿದ್ದೀರಾ? ಶಿಲುಬೆಯ ಮೇಲೆ ಯೇಸು ನುಡಿದಿರುವ 7 ನುಡಿಗಳನ್ನು ಅನೇಕ ಸಭೆಗಳವರು ಧ್ಯಾನಿಸಿರುತ್ತಾರೆ. ಮತ್ತೆ ನೀವು ಕೇಳಿದ್ದೀರಾ? ನಿನ್ನೆಯ ದಿನದಲ್ಲಿ ನಾನು ಹೇಳಿದೆ, ಪ್ರತ್ಯೇಕವಾಗಿ ಅನುದಿನದ ಧ್ಯಾನದಲ್ಲಿ ಆ 7 ಮಾತುಗಳ ಕುರಿತು ನಾವು ಧ್ಯಾನಿಸಲಿಕ್ಕಾಗದಿದ್ರೂ ಕರ್ತನ ಶಿಲುಬೆ ಮರಣ ಕುರಿತು ಅನೇಕ ವಿಷಯ ಧ್ಯಾನಿಸ್ತಿದ್ದೇವಲ್ಲವೇ? ದೇವರ ಮಾತುಗಳು, ಯೇಸು ಶಿಲುಬೆ ಮೇಲೆ ಆಡಿರುವ ಮಾತುಗಳು ಎಷ್ಟೋ ಪಾಠಗಳನ್ನು ಕಲಿಸುತ್ತವೆ. ಅಷ್ಟಕ್ಕೂ ಯೇಸು ಕ್ರಿಸ್ತನು ಶಾಸ್ತ್ರದ ಪ್ರಕಾರ ಪಾಪಿಗಳ ಕೈಗೆ ಒಪ್ಪಿಸಲ್ಪಡಬೇಕಿತ್ತು. ಅವರು ಆತನನ್ನು ಶಿಲುಬೆಗೆ ಹಾಕುತ್ತಾರೆ. 3ನೆಯ ದಿನದಲ್ಲಿ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಆತನು ಮರಣದಿಂದ ಮೃತ್ಯುಂಜಯನಾಗಿ ಎದ್ದು ಬರುತ್ತಾನೆ ಎಂಬುದು ವಾಕ್ಯದಲ್ಲಿ ನಾವು ಓದುತ್ತೇವೆ. ಯೇಸು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆಯೇ ಶಿಷ್ಯರಿಗೆ ಆ ಮಾತು ಹೇಳ್ತಾರೆ. ನೋಡಿ ಪ್ರಿಯರೇ, ದೇವರ ಮಾತುಗಳನ್ನು ನಾವು ಸರಿಯಾಗಿ ಕೇಳೋದಾದರೆ ನಮಗೆ ಭಯ ಇರುವುದಿಲ್ಲ, ಅನುಮಾನ ಇರುವುದಿಲ್ಲ, ಕಳವಳ ಇರುವುದಿಲ್ಲ. ಆತನ ಮಾತು ಕೇಳ್ತೇವೆ, ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದಾದರೆ ಇನ್ನೂ ದೊಡ್ಡ ಕಾರ್ಯಗಳನ್ನು ನೋಡ್ತೇವೆ. ಅಷ್ಟಕ್ಕೂ ಯೇಸು ಕ್ರಿಸ್ತನ ಮಾತುಗಳನ್ನು ನಾವು ನಂಬಿದ್ರೇನೇ ಸಾಕು, ಧನ್ಯರಾಗಿರ್ತೇವೆ. ದಿನಾಲೂ ದೇವರ ವಾಕ್ಯ ಕೇಳ್ತಿದ್ದೀರಿ? ಹೆಚ್ಚು ಕಡಿಮೆ 1.5 ವರ್ಷ ಆಗ್ತದೆ ಅನುದಿನದ ಧ್ಯಾನ ಪ್ರಾರಂಭಿಸಿ. ಮತ್ತೆ ಎಷ್ಟು ಜನ ನಿಮ್ಮಲ್ಲಿ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಿ? ಆ ದಿನ ಆ ಶಿಷ್ಯರಿಗಾದರೂ ಯೇಸು ಹೇಳಿರುವ ಮಾತು ಅವರಿಗೆ ನೆನಪಾಗ್ಲಿಲ್ಲ ಅಂತೆ. ಹಾಗಾಗಿ ಈಗ ಎಲ್ಲವೂ ಮುಗ್ದೋಯ್ತಲ್ಲವೇ? ನಾವು ನಿನ್ನನ್ನೇ ನಂಬಿ ಎಲ್ಲ ಬಿಟ್ಟು ಬಂದಿದ್ದೇವಲ್ಲವೇ? ಆತನು ನಮ್ಮ ಕೈ ಬಿಟ್ಟಿದ್ದಾನೆ, ಕೈ ಬಿಟ್ಟು ಹೋಗಿದ್ದಾನೆ. ಈಗ ನಾವೇನ್ ಮಾಡಬೇಕು? ನಮ್ಮ ಭವಿಷ್ಯ ಏನಾಗ್ತದೆ? ಆತನನ್ನು ಸಾಯಿಸಿದಂತೆ ನಮ್ಮನ್ನು ಸಾಯಿಸ್ತಾರೆಂಬ ಭಯದಿಂದ ಬಾಗಿಲು ಮುಚ್ಕೊಂಡು ಕೂತಿದ್ರಂತೆ. ಈ ಶನಿವಾರದ ದಿನ ಮೌನದ ದಿನವಾಗಿ ಉಳ್ಕೊಂಡಿತ್ತು. ಎಲ್ಲರೂ ಅಲ್ಲಲ್ಲೇ ಮೌನವಾಗಿದ್ರು. ನಿನ್ನೆಯ ದಿನ ಗುಡ್ ಫ್ರೈಡೇ ದಿನದಂದು ಯೆರೂಸಲೇಮ್ ಎಲ್ಲ ಗೊಂದಲಮಯವಾಗಿತ್ತು. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ಶಿಲುಬೆಯನ್ನು ಆತನ ಮೇಲೆ ಹೋರಿಸಿ ಸೆಳೆದುಕೊಂಡು ಹೋಗ್ತಿರುವಾಗ ಎಲ್ಲಿ ನೋಡಿದ್ರೂ ಕೂಡ ಕಳವಳ, ಭಯ, ಗೊಂದಲ, ಅಯೋಮಯ ಪರಿಸ್ಥಿತಿ. ಶುಕ್ರವಾರ ಆತನು ತನ್ನ ಪ್ರಾಣ ಬಿಟ್ಟಾಗ ಇನ್ನು ಮುಂದೆ ಏನಾಗ್ತದೆ ಎಂದು ಯಾರಿಗೂ ಏನೂ ಅರ್ಥ ಆಗಲಿಲ್ಲ. ಅಂತಹ ಭಯಂಕರವಾದ ಮೌನದಲ್ಲಿಯೂ ಭಯದಲ್ಲಿಯೂ ಇದ್ದಂತಹ ಶಿಷ್ಯರು ದೇವರ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಲಿಲ್ಲ. ನೋಡಿರಿ, ಕೆಲವೊಂದು ಸಾರಿ ನಾವು ಕೂಡ ಇಂತಹ ಕತ್ತಲೆ ದಿನಗಳಲ್ಲಿ ನಾವು ಅಪೇಕ್ಷಿಸಲಾರದ ಸ್ಥಿತಿಗಳು ಎದುರಾಗ್ತವೆ. ನಮ್ಮ ಪ್ರಿಯರು ಅಕಸ್ಮಾತಾಗಿ ಮರಣ ಹೊಂದುತ್ತಾರೆ. ನಾವು ಊಹಿಸಲಾರದ ರೀತಿಯಲ್ಲಿ ಪರಿಸ್ಥಿತಿಗಳು ತಾರುಮಾರಾಗ್ಬಿಡ್ತವೆ. ಅಲ್ಲಿ ಅದ್ಭುತದ ಬದಲಿಗೆ ಅಲ್ಲಿ ಅಪಜಯ ದೊರಕುತ್ತೆ. ಕೆಲವೊಂದು ಸಾರಿ ಅಪಜಯ ನಾವು ಎದುರಿಸಬೇಕು. ಜಯ ಬಂದಾಗ ಎಷ್ಟು ಸಂತೋಷಿಸುತ್ತೇವೋ, ಅಪಜಯ ಬಂದಾಗ ತಾಳ್ಮೆ ತೋರಿಸಬೇಕು. ತಾಳ್ಮೆ ತೋರಿಸುವಾಗಲೇ ಜೀವಿತದಲ್ಲಿ ನಾವು ಮುಂದೆ ಸಾಗಲು ಸಾಧ್ಯವಾಗ್ತದಲ್ಲವೇ? ದೇವರ ಮೇಲೆ ನಂಬಿಕೆ ಇಟ್ಟವನು ಮೇಲಾಗಲಿ ಕೇಡಾಗಲಿ, ಕತ್ತಲೆಯಾಗಲಿ ಬೆಳಕಾಗಲಿ, ದುಃಖವಾಗಲಿ ಸಂತೋಷವಾಗಲಿ ಚದುರುವುದಿಲ್ಲ, ಬೆದರುವುದಿಲ್ಲ, ತೊಡಕುವುದಿಲ್ಲ. ಯೇಸು ಕ್ರಿಸ್ತನು ಸಜೀವವುಳ್ಳ ದೇವರು. ಅಷ್ಟಕ್ಕೂ ಶಿಷ್ಯರಿಗೆ ಆ ವಿಷಯ
ನೆನಪು ಬರಲಾರ್ದಕ್ಕೆ ಪಾಪ ಬಾಗಿಲು ಮುಚ್ಕೊಂಡು ಕೋಣೆಯಲ್ಲಿ ಕೂತ್ಕೊಳ್ತಾರೆ. ನಿಮ್ಮಲ್ಲಿಯೂ ಕೂಡ ಈಗ ಗುಡ್ ಫ್ರೈಡೇ ಆಯಿತು, ಈ ದಿನ ನನಗೆ ಯಾವ ಕೆಲಸ ಇಲ್ಲ, ಮತ್ತೆ ಭಾನುವಾರ ಬೆಳಗ್ಗೆ ಈಸ್ಟರ್ ಸರ್ವಿಸ್ಗಾಗಿ ಹೋಗೋಣ ಅಂದ್ಕೊಳ್ಳುವ ರೀತಿಯಲ್ಲಿದ್ದೀರೋ? ಈ ದಿನ ದೇವರ ಪ್ರೀತಿಯನ್ನು ಯೋಚಿಸಿ 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 ಆತನ ನಿರಂತರವಾದ ಜ್ಞಾನದೊಂದಿಗೆ ನಮ್ಮ ಪಾಪಗಳಿಗಾಗಿ ಆತನು ಮಾಡಿದ ಪ್ರಾಯಶ್ಚಿತ್ತ ಬಲಿಗಾಗಿ ನಾವು ಧ್ಯಾನಿಸಿ ಅದನ್ನು ಗುರುತಿಸಿ ಪಶ್ಚಾತ್ತಾಪದೊಂದಿಗೆ ನನಗೋಸ್ಕರ ತಾನೇ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿರೋದು, ಆತನು ಗಾಯಗೊಂಡಿದ್ದು ನನಗೆ ಸ್ವಸ್ಥತೆ ತರುವುದಕ್ಕಾಗಿ ತಾನೆ ಎಂದು ಯೋಚಿಸಿ ದೇವರಿಗೆ ನಾವು ನಂಬಿಕೆಯಿಂದ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿ, ನನ್ನ ಯೇಸು ತಿರುಗಿ ಎದ್ದೇಳುತ್ತಾರೆ, ತಿರುಗಿ ಎದ್ದಿದ್ದಾರೆ, ಆತನು ಸಜೀವವುಳ್ಳ ಆತನು ಎಂಬ ನಂಬಿಕೆಯುಳ್ಳವರಾಗಿರೋದಾದರೆ ಅದ್ಭುತ ನೋಡಬಲ್ಲೆವು. ಈ ದಿನ ಯೇಸು ತಿರುಗಿ ಬಂದಿದ್ದಾರೆ ಎಂದು ನಮ್ಮೆಲ್ಲರಿಗೆ ಗೊತ್ತು ಬಿಡಿ. ಇನ್ನೊಂದು ವಿಷಯ ಇದೆ, ಆತನು ತಿರುಗಿ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆ. ನಮ್ಮ ಯೇಸು ತಿರುಗಿ ಬರುವಂತಹ ಎರಡನೇ ಬರೋಣವು ಅತ್ಯಂತ ಸಮೀಪವಾಗಿದೆ ಎಂದು ನಾವು ಗುರುತಿಸಬೇಕು. ನಾನು ಹೋಗಿ ನಿಮಗೆ ಬಿಡಾರಗಳನ್ನು ಸಿದ್ಧಪಡಿಸಿ ನಾನಿರುವ ಸ್ಥಳದಲ್ಲಿ ನೀವು ಇರುವ ಹಾಗೆ ಮತ್ತೆ ಬಂದು ನಿಮ್ಮನ್ನು ಕರೆದೊಯ್ಯುವೆನು ಎಂದು ಆ ದಿನ ಶಿಷ್ಯರಿಗೆ ಹೇಳಿರುವ ಮಾತಿನ್ನು ನೆರವೇರಿಲ್ಲ, ನೆರವೇರುವಂಥದ್ದಾಗಿದೆ. ಅದನ್ನು ನಮಗೂ ಹೇಳ್ತಿದ್ದಾರೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನನ್ನಲ್ಲಿ ನಂಬಿಕೆ ಇಡಿಯಿರಿ ಅನ್ನುತ್ತಾರೆ. ಎಷ್ಟೋ ಜನರು ಭಕ್ತಿ ಅಂದರೆ ಆ ಪರ್ಟಿಕ್ಯುಲರ್ ಡೇ ಆಚರಿಸುವುದಾದರೆ ಗುಡ್ ಫ್ರೈಡೇ ಅಳುವುದು, ಭಾನುವಾರ ಅಂದರೆ ಈಸ್ಟರ್ ದಿನ ಸಂತೋಷಿಸುವುದು ಅಂದ್ಕೊಳ್ತಾರೆ. ಹಾಗಲ್ಲ. ಶಿಲುಬೆ ಹೊರತಾಗಿ ಬೇರೆ ಯಾವುದರಲ್ಲಿ ನಾನು ಅತಿಶಯಿಸುವುದಿಲ್ಲ ಅಂದಿದ್ದಾನೆ ಪೌಲನು. ಶಿಲುಬೆಗೆ ನಾನು ಶರಣನಾಗುವೆ ಎಂಬುದಾಗಿ ಒಬ್ಬ ಒಳ್ಳೆ ಕವಿ ಹಾಡನ್ನು ಬರೆದಿದ್ದಾರೆ. ಎಲ್ಲಿಯೂ ಸಿಗದಂತಹ ನನಗೆ ವಿಮೋಚನೆ, ಎಲ್ಲಿಯೂ ಸಿಗದಂತಹ ಬಿಡುಗಡೆ ಶಿಲುಬೆಯಲ್ಲಿಯೇ ನನಗೆ ದೊರಕಿದೆ. ಶಿಲುಬೆಯನ್ನು ಪರಿಶುದ್ಧ ಸತ್ಯವೇದದಿಂದ ತೆಗೆದುಹಾಕುವುದಾದರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕೆ ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ದಾರೆ ಎನ್ನುವುದಾದರೆ ಅದು ಶಾಸ್ತ್ರದ ಪ್ರಕಾರ ನೆರವೇರಿದೆ. ಆತನಿಗೆ ಅಭ್ಯಂತರಗಳು ಬರುವುದು ತಪ್ಪಿದ್ದಲ್ಲ, ಆದರೆ ಯಾರ ಮೂಲಕ ಬರುತ್ತವೋ ಅವನ ಗತಿ ಏನೆಂದು ಹೇಳಲಿ ಎಂದು ಇಸ್ಕರಿಯೋತನ ಬಗ್ಗೆ ಹೇಳ್ತಾರಲ್ಲವೇ. ಇಸ್ಕರಿಯೋತ ಯೂದನು ಎಷ್ಟರವನು ಪ್ರಿಯರೇ ಯೇಸುವನ್ನು ಹಿಡ್ಕೊಡುವುದಕ್ಕಾಗಿ, ಬರುವಂಥವರು ಯಾರು ಆತನನ್ನು ಬಂಧಿಸುವುದಕ್ಕಾಗಿ. ಆತನನ್ನು ಬಂಧಿಸಲು ಬಂದವರು ಹತ್ತಿರಕ್ಕೆ ಬಂದ ಕೂಡಲೇ ಆತನ ಮಹಾಶಕ್ತಿಯಿಂದ ಹಿಂದಕ್ಕೆ ಕೆಳಗೆ ಬಿದ್ದೋಗ್ತಾರೆ. ಅವರು, ನೀವ್ಯಾರನ್ನು ಹುಡುಕುತ್ತೀರಿ? ನಜರೇತಿನ ಯೇಸು ನಾನೇ ಎಂಬುದಾಗಿ ಹೇಳಿ ಆತನು ಕೈ ಚಾಚಿದಾಗ ಆಗ ಅವರು ಆತನನ್ನು ಬಂಧಿಸ್ತಾರಂತೆ. 700 ವರ್ಷಗಳ ಹಿಂದೆಯೇ ಯೆಶಾಯನು ನುಡಿದಿರುವ ಪ್ರವಾದನೆಗಳೆಲ್ಲವೂ ಶಿಲುಬೆ ಮರಣ ಪುನರುತ್ಥಾನದಲ್ಲಿ ನೆರವೇರುವುದನ್ನು ನಾವು ನೋಡುತ್ತೇವೆ. ಈ ದಿನ ಯೇಸು ಸಜೀವವುಳ್ಳವರಾಗಿದ್ದಾರೆ ಎಂದು ನಿಜ ದೇವರು. ಆತನು ಇನ್ನು ಮರಣ ಹೊಂದುವುದಿಲ್ಲ. ಲಾಜರನ್ನು ಕೂಡ ತಿರುಗಿ ಎದ್ದೇಳುತ್ತಾನೆ. ಯೇಸು ಎಬ್ಬಿಸಿದ್ದಾರೆ. ಯಾಯೀರನ ಮಗಳನ್ನು ಯೇಸು ಎಬ್ಬಿಸುತ್ತಾರೆ. ವಿಧವೆಯ ಮಗನನ್ನು ಯೇಸು ಎಬ್ಬಿಸುತ್ತಾರೆ. ಆದರೆ ಅವರು ಮತ್ತೆ ಮರಣ ಹೊಂದುತ್ತಾರೆ, ಅವರ ಸಮಾಧಿಗಳಿವೆ. ಆದರೆ ಈ ದಿನ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದಿರುವುದರಿಂದ ಮೃತ್ಯುಂಜಯನಾಗಿದ್ದಾರೆ. ಆದರೆ ಈ ದಿನವೆಲ್ಲ ಆ ಯೆರೂಸಲೇಮೆಲ್ಲ ಸ್ತಬ್ಧವಾಯಿತು. ಯಾರಿಗೂ ಏನೂ ಅರ್ಥ ಆಗಲಿಲ್ಲ. ಬೆಳಗಿನ ಜಾವದಲ್ಲಿ ಸ್ತ್ರೀಯರು ಸಮಾಧಿಯ ಬಳಿಗೆ ಓಡಿ ಹೋಗುವವರೆಗೂ, ಖಾಲಿ ಸಮಾಧಿಯನ್ನು ನೋಡುವವರೆಗೂ, ಯೇಸು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವವರೆಗೂ ಅಯೋಮಯದ ಪರಿಸ್ಥಿತಿಯಲ್ಲಿದ್ದರು. ನೋಡಿ ಪ್ರಿಯರೇ, ರಾತ್ರಿಯ ನಂತರ ಹಗಲು ಬರುತ್ತದೆ. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಅಯೋಮಯದ ಪರಿಸ್ಥಿತಿಯಲ್ಲಿ ನೀವು ಬಿದ್ದಿರಬಹುದು. ಏನ್ ಮಾಡಬೇಕೆಂದು ಗೊತ್ತಿಲ್ಲ. ನನ್ನ ತಂದೆ ಮರಣ ಹೊಂದಿದ್ದಾರೆ, ತಾಯಿ ಮರಣ ಹೊಂದಿದ್ದಾಳೆ, ನನ್ನ ಗಂಡ ಮರಣ ಹೊಂದಿದ್ದಾನೆ, ಹೆಂಡತಿ ಮರಣ ಹೊಂದಿದ್ದಾಳೆ, ಮಕ್ಕಳು ಮರಣ ಹೊಂದಿದ್ದಾರೆ. ಅದೇ ರೀತಿ ಈ ದಿನ ಯುದ್ಧದಲ್ಲಿ ಎಷ್ಟೋ ಜನ ಮರಣ ಹೊಂದುತ್ತಿದ್ದಾರಲ್ಲವೇ. ಎಷ್ಟೋ ಜನರು ಶೋಕಿಸುತ್ತಿದ್ದಾರೆ. ಆದರೆ ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಧನ್ಯರು. ಒಂದು ದಿನ ಅವರಿಗೆ ಮತ್ತೆ ಭೇಟಿಯಾಗುತ್ತೇವೆ ಎನ್ನುವುದು ನಮ್ಮ ನಿರೀಕ್ಷೆಯಾಗಿದೆ. ಕರ್ತನ ಬರೋಣದ ಸಮಯದಲ್ಲಿ ಕರ್ತನಲ್ಲಿ ಮರಣ ಹೊಂದಿದಂಥವರು ಪರಿಶುದ್ಧರೆಲ್ಲರೂ ಆತನೊಂದಿಗೆ ಬರುತ್ತಾರೆ. ಸಜೀವವಾಗಿದ್ದರೆ ನಾವು ಇದೇ ರೀತಿ ಮಹಿಮೆಯ ಶರೀರ ಹೊಂದಿಕೊಳ್ತೇವೆ. ಮೃತ್ಯು ಹೊಂದುವುದಾದರೆ ಸಮಾಧಿಗಳು ತೆರೆಯಲ್ಪಡ್ತವೆ. ನಾವೆಲ್ಲರೂ ಆನಂತರ ಸದಾಕಾಲ ಯೇಸು ಕ್ರಿಸ್ತನೊಂದಿಗಿರ್ತೇವೆ ಎಂಬ ಮಾತಿನಿಂದ ಆಧರಿಸಿಕೊಳ್ಳಬೇಕು. ಈ ದಿನ ದೇವರ ವಾಕ್ಯ ನೀವು ಕೂಡ ವೈಯಕ್ತಿಕವಾಗಿ ಧ್ಯಾನಿಸಿರಿ. ಮುಖ್ಯವಾಗಿ ಶಿಲುಬೆ ಮರಣ ಪುನರುತ್ಥಾನದ ಬಗ್ಗೆ ಧ್ಯಾನಿಸಿರಿ. ಅದರ ಕುರಿತೇ ಯೋಚಿಸಿರಿ. ನಿಮ್ಮಲ್ಲಿ ಕೆಲವರಿಗೆ ವೀಕೆಂಡ್ ಆಗಿರಬಹುದು. ಹಾಗಂತ ನಿಮ್ಮ ಸಮಯವನ್ನು ಬಂಧುಗಳೊಂದಿಗೆ ನಿರ್ಲಕ್ಷ್ಯಕರವಾಗಿ ಸಮಯ ಕಳೆಯಬೇಡಿರಿ. ನಾಳೆ ತಾನೇ ಈಸ್ಟರು, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಬೇಡಿ.
ದಿನಾಲು ಕರ್ತನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದು, ಆತನ ಶಿಲುಬೆ ಬಗ್ಗೆ, ಮರಣ ಪುನರುತ್ಥಾನದ ಬಗ್ಗೆ ಧ್ಯಾನಿಸಬೇಕು. ನಂಬಿಕೆಯೊಂದಿಗೆ ಸೈತಾನನನ್ನು ಎದುರಿಸುವುದಕ್ಕಾಗಿ ನಮಗೆ ಒಂದೇ ಆಯುಧ ಇದೆ, ಆತನು ಶಿಲುಬೆಯಲ್ಲಿ ಮಾಡಿದ ಯಜ್ಞ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪ್ರತಿ ಶೋಧನೆಯನ್ನು ಎದುರಿಸಬಲ್ಲೆವು, ಪ್ರತಿ ರೋಗದಿಂದ ಬಿಡುಗಡೆ ಹೊಂದಬಲ್ಲೆವು, ಪ್ರತಿ ಪಾಪದಿಂದ ಕ್ಷಮಾಪಣೆ ಹೊಂದಬಲ್ಲೆವು. ನಂಬುತ್ತಾ ಇದ್ದೀರಾ ಯೇಸು ತಿರುಗಿ ಎದ್ದು ಬಂದಿದ್ದಾರೆಂದು? ತಿರುಗಿ ಎದ್ದೇಳುತ್ತಾರೆ ಎಂದು ನಂಬುತ್ತಿದ್ದೀರಾ? ಇಲ್ಲವೇ ತೋಮನಂತೆ ನಾನು ಬೆರಳಿಟ್ಟು ಆತನ ಗಾಯಗಳಲ್ಲಿ ಕೈಯಿಟ್ಟು ನೋಡಿದ ಹೊರತು ನಂಬುವುದಿಲ್ಲ ಎಂಬ ಅನುಮಾನದಲ್ಲಿದ್ದೀರಾ? ಬೈಬಲ್ನಲ್ಲಿ ಯೋಬನೆಂಬ ಭಕ್ತನಿದ್ದಾನೆ. ಅವನು ಶಿಲುಬೆಯ ಕುರಿತು ಕೇಳಲಿಲ್ಲ, ಯೇಸುವಿನ ಮರಣದ ಬಗ್ಗೆ ಪುನರುತ್ಥಾನದ ಬಗ್ಗೆಯೂ ಕೇಳಲಿಲ್ಲ. ಆದರೆ ಅವನು ಹೇಳಿರುವ ಮಾತು ಒಮ್ಮೆ ನೋಡಿರಿ. ಯೋಬನ ಪುಸ್ತಕ 19ನೇ ಅಧ್ಯಾಯ 25ನೇ ವಚನ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ವಿಮೋಚಕನು, ನನ್ನ ರಕ್ಷಕನು ಜೀವ ಸ್ವರೂಪನು ಎಂದು, ಆತನು ಮರಣ ಹೊಂದಿದ ದೇವರು ಅಲ್ಲವೆಂದು, ಆತನು ಮತ್ತೆ ಭೂಮಿಯ ಮೇಲೆ ನಿಂತುಕೊಳ್ಳುವನೆಂದು ಅರಿತಿರುವೆನು. ಯಾರೋ ಹೇಳಿದ್ದಕ್ಕಾಗಿ ಅಲ್ಲ, ಹಾಗಂತ ಹೇಳಲ್ಲ, ನನಗೆ ಗೊತ್ತು ಅನ್ನುತ್ತಾನೆ. ನನ್ನ ದೇವರು ಸಜ್ಜೀವವುಳ್ಳಾತನು. ಈ ದಿನ ಈ ಮಾತು ನಿಮ್ಮ ಮನಸ್ಸಲ್ಲಿ ಮುದ್ರಿಸಿಕೊಳ್ಳಿರಿ. ಯೇಸು ಕ್ರಿಸ್ತನು ಸಜ್ಜೀವವುಳ್ಳಾತನು. ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು, ಆತನು ಭೂಮಿಯ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಅಂದರೆ ಆತನ ಎರಡನೇ ಬರೋಣ ಕೂಡ ನಂಬುತ್ತಾ ಇದ್ದಾನೆ. ಆತನು ಮೇಘರೂಢನಾಗಿ ಬರುತ್ತಾನೆ ಈ ಭೂಲೋಕಕ್ಕೆ, ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕಾಗಿ ಬರುತ್ತಾನೆ. ನಾನು ಹೋಗಿ ತಿರುಗಿ ಬರುತ್ತೇನೆ ಎಂದು ಹೇಳಿರುವ ಮಾತು ನಿಜ ಎಂಬುದಾಗಿ ಸುವಾರ್ತೆ ಕೇಳದಿದ್ರೂ ಕೂಡ ನಂಬುತ್ತಾನೆ ಯೋಬನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. ನನ್ನ ಶರೀರ ಬಿರಿದು ಹಾಳಾಗಿ ಸಮಾಧಿಯೊಳಗಿಟ್ಟಾಗ ಬಿರಿದು ಹಾಳಾಗಿ ಹೋಗ್ತದೆ. ಸಮಾಧಿಯೊಳಗೆ ನಮ್ಮ ಶರೀರ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗ್ತದೆ. ಕೊಳೆತು ಹೋದಂತೆ ನಮ್ಮ ಶರೀರ ಹಾಳಾಗಿ ಹೋಗ್ತದೆ, ಬಿರಿದು ಹಾಳಾಗಿ ಕೊಳೆತು ಹೋಗ್ತದೆ. ಯೋಬನು ಹೇಳ್ತಾನೆ, ನನ್ನ ಶರೀರವು ಹೀಗೆ ಬಿರಿದು ಹಾಳಾದ ಬಳಿಕ ನಾನು ತರುವಾಯ ನಿರ್ದೇಹನಾಗಿ ದೇವರನ್ನು ನೋಡುವೆನು. ನನ್ನ ಶರೀರ ಬಿರಿದು ಹಾಳಾಗ್ತದೆ, ಆದರೆ ನಾನು ನನ್ನ ದೇವರನ್ನು ನೋಡ್ತೇನೆ. ಹಾಳಾದಂತಹ ಶರೀರದೊಂದಿಗಲ್ಲ, ಮಹಿಮೆಯ ಶರೀರದೊಂದಿಗೆ ನಾನು ದೇವರನ್ನು ನೋಡುವೆನು. ನನ್ನಷ್ಟಕ್ಕೆ ಕಣ್ಣಾರೆ ಕಾಣುವೆನು, ಮತ್ತೊಬ್ಬನಾಗಿ ಅಲ್ಲ, ನಾನೇ ನಾನಾಗಿ ಆತನನ್ನು ನೋಡುವೆನು. ಯೋಬ ಭಕ್ತನು ಯೇಸು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ ಎಂದು, ನನಗೂ ದೇವರಿಗೂ ಮಧ್ಯವರ್ತಿಯಾಗಿ ಇದ್ದಾನೆ ಎಂಬುದಾಗಿ ನಂಬುತ್ತಾನೆ. ನನ್ನ ವಿಮೋಚಕನು ಜೀವಸ್ವರೂಪನು ಎಂದು ನಂಬುತ್ತಾನೆ. ಆತನು ತಿರುಗಿ ಬರ್ತಾನೆಂದು ನಂಬುತ್ತಾನೆ. ನಾನು ಸತ್ತು ಹೋಗಿ ಕೊಳೆತು ಹೋದಾಗ್ಯೂ ಕೂಡ ಕ್ರಿಸ್ತನು ಪುನರುತ್ಥಾನನಾಗಿದ್ದಾನೆ. ನನಗೆ ಮತ್ತೆ ಪುನರುತ್ಥಾನದ ಜೀವಿತ ಕೊಡುತ್ತಾರೆ. ನನ್ನಲ್ಲಿ ನಂಬಿಕೆ ಇಡುವವನು ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ತಿರುಗಿ ಎದ್ದು ಬರುವನು ಎಂಬ ಮಾತನ್ನು ಹೇಳದಿದ್ರೂ ಕೂಡ, ಯಾರೊಬ್ಬರು ಹೇಳದಿದ್ರೂ ಕೂಡ, ದೇವರಲ್ಲಿ ನಂಬಿಕೆ ಇಟ್ಟು ದೇವರ ಮನಸ್ಸನ್ನು ಅರಿತುಕೊಳ್ಳಬಲ್ಲಂತಹ, ದೇವರ ಪ್ರಣಾಳಿಕೆಯನ್ನು ಅರಿತುಕೊಂಡಂತಹ ಯೋಬನು ಸಾಕ್ಷಿ ಕೊಡ್ತಿದ್ದಾನೆ. ಆದರೆ ನಾವಾದರೂ ಎಷ್ಟೋ ಸಾರಿ ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಬಗ್ಗೆ ಕೇಳ್ತೇವಲ್ಲವೇ? ಆತನು ಮತ್ತೆ ಮತ್ತೆ ಹೋಗಿ ಆ ಶಿಲುಬೆಯನ್ನು ಹೋರುತ್ತಿದ್ದಾನೆಂದು, ಶಿಲುಬೆ ಮೇಲೆ ಹೊಡೆಯುತ್ತಿದ್ದಾರೆಂದು ನಾವು ಅಳುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಅದೇನೋ ಒಂಥರ ಅದು ಲೋಕ ಸಂಬಂಧವಾದ ದುಃಖ ಅಲ್ಲ. ನನ್ನ ನಿಮಿತ್ತವೇ ಆತನಿಗೆ ಶಿಲುಬೆಗೆ ಹಾಕಿದ್ರು ಎಂಬುದಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಆದರೆ ಆ ರೋಮನ್ನರು ಶಿಲುಬೆಗೆ ಹಾಕಿದರೆಂದು ಅವರಿಗೆ ಬೈಯೋದು, ಇಲ್ಲವೇ ಆತನಿಗೆ ಎಷ್ಟು ನೋವಾಯಿತು ಎಂದು ನೆನೆಸಿ ದುಃಖಿಸುವುದು. ಯೆರೂಸಲೇಮ್ ಕುಮಾರ್ತೆಯೇ, ನನಗೋಸ್ಕರವಲ್ಲ ನಿನಗೋಸ್ಕರವೇ, ನಿನ್ನ ಮಕ್ಕಳಿಗೋಸ್ಕರ ಅಳಬೇಕೆಂದು ಯೇಸು ಹೇಳಿದ್ದಾರೆ. ಗುಡ್ ಫ್ರೈಡೆ ದಿನದಂದು ಅಳುವುದು, ಈಸ್ಟರ್ ದಿನದಂದು ಕುಣಿದಾಡುವಂಥದ್ದು ಸರಿಯಾಗಿರೋದಿಲ್ಲ ಪ್ರಿಯರೇ. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿರೋದ್ರಿಂದ ನನ್ನ ಯೇಸು ಸಜೀವವುಳ್ಳಾತನು ಎಂದು ಆತನಲ್ಲಿ ಇನ್ನಷ್ಟು ಹೆಚ್ಚು ನಂಬಿಕೆ ಇಡುವುದನ್ನು ನಾವು ಕಲಿತುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ದೊಡ್ಡ ದೇವರೇ, ನಿಮಗೆ ವಂದನೆಗಳು. ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದ ದೇವರು ನನಗಿದ್ದಾರೆ ಎಂಬುದಾಗಿ, ಈ ನನ್ನ ಶರೀರ ಬಿರಿದು ಹಾಳಾಗಿ ಹೋದ್ರೂ ಕೂಡ, ಸಮಾಧಿಯೊಳಗೆ ಹೋದಾಗ್ಯೂ ಕೂಡ ನನ್ನ ಯೇಸು ತಿರುಗಿ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆಂದು, ಸಮಾಧಿಗಳು ತೆರೆಯಲ್ಪಡುತ್ತವೆ ಎಂದು, ಮಹಿಮೆಯ ಶರೀರದೊಂದಿಗೆ ಪರಲೋಕಕ್ಕೆ ಎತ್ತಲ್ಪಡುತ್ತಾರೆಂದು, ಸದಾಕಾಲ ಯೇಸುವಿನೊಂದಿಗೆ ಸಹವಾಸ ಮಾಡುತ್ತೇವೆಂದು, ಆತನನ್ನು ಆರಾಧಿಸುತ್ತಾ ಇರುತ್ತೇವೆ ಎಂಬ ನಂಬಿಕೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಈ ಲೋಕದ ಮೇಲೆಯೇ ನಮ್ಮ ದೃಷ್ಟಿಯಿಟ್ಟು, ಈ ಲೋಕವೇ ಶಾಶ್ವತ ಅಂದುಕೊಂಡು ಅಜ್ಞಾನಿಗಳ ಹಾಗೆ ಇರಲಾರದೆ ಪರಲೋಕಕ್ಕಾಗಿ ಸಿದ್ಧಗೊಳ್ಳುವ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು
ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ಪರಿಚಯವಿರುವ ಇತರರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ನಿಮ್ಮ ಹೆಸರೂರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಾಳೆ ಈಸ್ಟರ್ ದಿನವಲ್ಲವೋ? ಆ ಕಾರಣಕ್ಕಾಗಿ ನಿಮ್ಮ ಸಭೆಗಳಲ್ಲಿ ಚರ್ಚ್ನಲ್ಲಿ ಆರಾಧನೆ ಇರುತ್ತಲ್ಲವೇ? ಆ ಆರಾಧನೆಗೆ ದಯಮಾಡಿ ನೀವೆಲ್ಲರೂ ಕುಟುಂಬವಾಗಿ ಹೋಗಿ ಕರ್ತನ ಪುನರುತ್ಥಾನದ ಶಕ್ತಿಯನ್ನು ಅರಿತುಕೊಳ್ಳುವ ಹಾಗೆ ಆ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ, ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನನ್ನು ಆರಾಧಿಸಿರಿ. ನೀವು ಬೇರೆ ಕೆಲಸದಲ್ಲಿ ತೊಡಗಿರೋದಾದರೆ ಈ ಕಾರ್ಯಕ್ರಮ ವೀಕ್ಷಿಸಿ ಆತ್ಮಿಕವಾಗಿ ಬಲಗೊಳ್ಳಿರಿ. ನಾಳೆ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.